ಬನ್ರಪ್ಪ ಬನ್ನಿ, ಕೇಳ್ರಪ್ಪ ಕೇಳಿ, ಬನ್ರಪ್ಪ ಬನ್ನಿ. ಡ್ರಗ್ಸ್ ದಿ ಕಿಲ್ಲರ್, ಜೀವಕ್ಕೆ ಪ್ರಾಮುಖ್ಯತೆ ನೀಡಿ ಎಂಬ ಧ್ಯೇಯ ಘೋಷಣೆಯೊಂದಿಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಮಾದಕ ದ್ರವ್ಯ ವಿರೋಧಿ ಅಭಿಯಾನದ ಬೀದಿ ನಾಟಕ ಪ್ರದರ್ಶನ ಮತ್ತು ಸಭಾ ಕಾರ್ಯಕ್ರಮ. ಹಾ ಪೀಟರ್, ಹೇಗಿದ್ಯಾ? ಅದೇನ್ ದೊಡ್ಡವನಾಗ್ಬಿಟ್ಟೆ, ಕಣ್ಣಿಗೆ ಸಿಗ್ತಾ ಇಲ್ಲ ನೀನು. ಅಯ್ಯ, ಏನು ಹೇಳ್ತೀಯಾ? ನಾನು ಇಲ್ಲೇ ಇದ್ದೀನಿ. ಇಲ್ಲೇ ಅಂದ್ರೆ ನಿನ್ನ ನೋಡ್ದೇನೆ ತುಂಬಾ ದಿನ ಆಯ್ತು. ಹೂಂಕನು, ನಾನೀಗ ಜನ ಇರೋ ಕಡೆ ಬರೋದನ್ನ ಕಡಿಮೆ ಮಾಡಿಬಿಟ್ಟೆ. ಹೆತ್ತು ಸಲಹಿದ ಒಬ್ಬನೇ ಒಬ್ಬ ಮಗ ಒಳ್ಳೆ ಕೆಲಸ ಕೊಟ್ಬಿಟ್ಟ. ಅದೇ ಕಣಪ್ಪ, ನಾನಿನ್ನ ಕೇಳಕ್ಕೇನೆ ಕಾಯ್ತಿದ್ದೆ. ಏನೋ ಅದು, ಜನರು ನಿನ್ನ ಮಗನ ಬಗ್ಗೆ ಅದೇನೆಲ್ಲ ಮಾತಾಡ್ತವ್ರೆ. ಅದರಲ್ಲಿ ನಮ್ಮ ಖಾನ್ ಸಾಬ್ರು ಮತ್ತು ಸಂಕ್ರಣ್ಣ ಮಕ್ಕಳವರಂತೆ. ಏನೋ ಅದು? ಅದೇ ಕಣೋ, ಮಕ್ಕಳು ಅಂತ ನಾವು ಕೇಳಿದ್ದನ್ನೆಲ್ಲ ಕೊಡ್ತೀವಿ. ಎಲ್ಲಿ ತನಕ ಅಂದರೆ ನನ್ನ ಮಗ ಜಾನ್ PUC ಮುಗಿದ ಮೇಲೆ ಇಂಜಿನಿಯರಿಂಗ್ ಮಾಡ್ತೀನಿ ಅಂದ. ಅವನ ಆಸೆ ಅದಾದರೆ ಆಯಿತು ಅಂದೆ. ಕಾಲೇಜ್ಗೆ ಸೇರಿಸಿದೆ, ಬೈಕನ್ನೂ ತೆಗೆದುಕೊಟ್ಟೆ. ಆಯ್ತಾ, ಇನ್ನು ನನಗೆ ಅರ್ಥವೇ ಆಗದ ಕೆಲವೊಂದು ಹೆಸರು ಎಲ್ಲನೂ ಇದೆ. ಈಗ ನನ್ನ ಮಗ ಅನ್ನೋದಕ್ಕೆ ನಾಚಿಕೆ ಆಗುತ್ತೆ. ಹೇ, ಹಂಗೆಲ್ಲ ಹೇಳಬೇಡ. ಹೇಳಿದೆ ಹೆಂಗಿರಲಿ, ಎಲ್ಲಾದರೂ ಬಿದ್ಕೊಂಡಿರೋದು. ಯಾರಾದರೂ ಊರವ್ರು ಕಂಡ್ರೆ ರಾತ್ರಿ 12 ಗಂಟೆ 2 ಗಂಟೆ ಹೊತ್ತಿಗೆಲ್ಲ ಮನೆಗೆ ತಂದ್ಬಿಟ್ಟು ಹೋಗ್ತಾರೆ. ನೋಡು ಪೀಟರ್, ನೀನು ಈ ವಿಷಯದಲ್ಲಿ ಇನ್ನಷ್ಟು ಎಚ್ಚೆತ್ಕೊಳ್ಬೇಕು. ನೀನೊಬ್ಬ ತಂದೆ, ನಿನ್ನ ಮಗನ್ನ ಸರಿದಾರಿಗೆ ತರಬೇಕಾಗಿರೋದು ನಿನ್ನ ಜವಾಬ್ದಾರಿ. ನಿಂಗೆ ಮಗ ಅನ್ನೋಕ್ಕೆ ನಾಚಿಕೆ ಆಗ್ಬೋದು, ಆದರೆ ಜಾನ್ ನಿನ್ನ ಮಗನೇ. ನೀನು ಹೇಳ್ತೀಯಾ, ಆದರೆ ನಾನೇನು ಮಾಡಲಿ? ನೀನು ನನ್ನ ಜೊತೆ ನಿಂತರೆ ಸಾಕು, ಬಾಕಿ ಎಲ್ಲ ನಾನು ಮಾಡ್ತೀನಿ. ಆಯಿತು, ಇದರಲ್ಲಿ ನನಗೆ ಗುಣ ಇದೆ. ನನ್ನಿಂದ ಏನಾಗಬೇಕು ಹೇಳೋ, ನಾ ಮಾಡಿಕೊಡ್ತೀನಿ. ಪೀಟರ್, ನನಗೆ ನಿನ್ನ ಮಗ ಜಾನ್ ಮತ್ತು ಅವರಿಬ್ಬರು ಫ್ರೆಂಡ್ಸನ್ನು ನೋಡಬೇಕು. ಅವರನ್ನು ನೀನು ಒಂದು ಕಡೆ ಸೇರಿಸು, ನಾನು ಬರ್ತೀನಿ. ಹಾಂ, ಅಷ್ಟು ಮಾತ್ರ ಅಲ್ಲ, ಜೊತೆಗೆ ಖಾನ್ ಸಾಬ್ರು ಮತ್ತು ಸಂಕ್ರಣ ಕೂಡ ಬೇಕು. ಆಯಿತು ಜಯಣ್ಣ, ನಾನು ಆದಷ್ಟು ಬೇಗ ಅರೇಂಜ್ ಮಾಡ್ತೀನಿ. ಹೇ ಜಾನ್, ನಿಮ್ಮಪ್ಪಂಗೆ ಅದೇನಾಯ್ತು? ನನ್ನ ಕರ್ಕೊಂಡು ನಿಮ್ಮ ಮನೆಗೆ ಬರಕ್ಕೆ ಹೇಳವ್ರಂತೆ. ಹೇ, ಹೌದು ಕಣ್ಲಾ, ನಮ್ಮಪ್ಪಂಗೂ ಹೇಳವ್ರೆ. ಯಾವಂಗೆ ಗೊತ್ತು ಅದೇನ್ ಪ್ಲಾನ್ ಮಾಡೋರಂತ? ನಾವ್ ಯಾಕೆ ಹೋಗ್ಬೇಕು? ಆದ್ರೂ ಯಾಕಿರ್ಬೇಕು ಕರೆದಿರೋದು? ಹೇಳ ಜಾನ್, ಅಬು ಹೋಗ್ಬಿಡೋಣ್ವಾ? ಹೋದ್ರೆ ಏನಂತೆ, ಒಳ್ಳೆ ಬುದ್ಧಿವಾದ ಹೇಳ್ತಾರೆ. ಡ್ರಗ್ ತೆಗೆದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ, ಕ್ಯಾನ್ಸರ್ ಬರುತ್ತೆ, ಗಾಂಜಾ ಹೊಡೆದ್ರೆ ಸಾಯ್ತೀರಾ ಅಂತೆಲ್ಲ. ಯಾರಿಗೆ ಬೇಕಿವ್ರ ಪುರಾಣ? 3 ವರ್ಷದಲ್ಲಿ ನಂಗೇನಾಗಿಲ್ಲ, ಈಗ ಸಾಯಕ್ಕೆ. ಹಂಗಲ್ವೋ, ಯಾವಾಗ್ಲೂ ಪಪ್ಪ ಬುದ್ಧಿ ಹೇಳ್ತಾರೆ. ಆದ್ರೂ ನಾವು ಕುಡಿತೇವೆ, ಸ್ಟಫ್ ಹೊಡಿತೇವೆ, ಇನ್ನು ಹಂಗೇನೆ. ಆದ್ರೆ ನಿನ್ನೆ ಪಪ್ಪ ಹತ್ಕೊಂಡು ಹೇಳಿದ್ರು, ಹಂಗಾಗಿ ನಂಗೆ ಹೋಗದಿರಕ್ಕಾಗಲ್ಲ. ಆಗೋದಾಗ್ಲಿ, ಹೋಗ್ಬಿಡೋಣ. ನೀವಂದ್ರಿ ಅಂತ ಬರ್ತೀನಿ, ಮತ್ತೆಲ್ಲ ಏನಾದ್ರೂ ಹಂಗೆ ಹಿಂಗೆ ಅಂದ್ರೆ ನಾನ್ ನೆಟ್ಟಗಿರಲ್ಲ. ಇರ್ಲಿ ಕಣ್ಲಾ, ನೋಡುವ ಅದೇನಾಗುತ್ತೆ ಅಂತ. ಎಲ್ರಿ ನಿಮ್ಮ ಮಕ್ಕಳು ಇನ್ನೂ ಬಂದಿಲ್ಲ? ಎಲ್ಲಿದ್ದಾರೋ ಯಾರು ಗೊತ್ತು. ಹೇಯ್, ತಡೀರಿ, ಬಂದೇ ಬರ್ತಾರೆ. ಹಾ, ನೋಡಿ ಬರ್ತಾವ್ರೆ. ಹೋ, ಬಂದ್ಬಿಟ್ರಾ? ಹೇ ಡ್ಯಾಡ್, ಎಲ್ರನ್ನು ಕರೆದ್ಬಿಟ್ಟು ಏನ್ ಪ್ಲಾನ್ ಮಾಡಿದ್ಯಾ? ಏನು ಅಂತ ಹೇಳಬೇಕು ನಿಂಗೆ ಗೊತ್ತಿಲ್ವೇ ಏನು? ಏ ಪೀಟರ್, ತಡಿಯೋ, ಈಗ ಮಾತಾಡಿ ಪ್ರಯೋಜನ ಇಲ್ಲ. ಅದಾಗಲೇ ಮುಂಚೆನೇ ಆಗಬೇಕಿತ್ತು. ಅವೆಲ್ಲ ಬಿಟ್ಟಾಕ್ರಿ ಅಪ್ಪ, ನಾವು ಬಂದಿರೋ ವಿಷಯವನ್ನು ಮುಂದುವರಿಸೋಣ. ನೋಡ್ರಪ್ಪ ಹುಡ್ಗ್ರ, ನಿಮ್ಮನ್ನ ಇಲ್ಲಿಗೆ ಕರೆಸಿರೋದು ನಾನು. ಯಾಕೆ ಗೊತ್ತಾ? ಯಾಕೆ? ಏನಾಗ್ಬೇಕಿತ್ತು? ಅದ್ಯಾಕಂತ ನಾನು ಹೇಳ್ದೇನೆ ನಿಮ್ಗೆ ಗೊತ್ತು. ಇಡೀ ಊರೇ ನಿಮ್ಮ ಬಗ್ಗೆ ಮಾತಾಡ್ತೀವಿ. ನಿಮ್ಮ ಅಪ್ಪಂದ್ರಿಗೆ ಜನರಿಗೆ ಮಕ ತೋರ್ಸಕ್ಕೇನೆ ಮುಜುಗರ. ನಿಮ್ಮ ತಾಯಂದಿರ ಗೋಳು ಕಾಣಕ್ಕಾಗ್ತಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಂತಿದ್ದೀರಾ? ಹೇ ಜಾನ್, ತಡಿಯು.
ಅದೇನು ಹೇಳ್ತಾವ್ರೆ ಕೇಳೋಣ. ಕೇಳ್ರ ಹುಡುಗರ, ನಿಮ್ದಿನ್ನೂ ಚಿಕ್ಕ ವಯಸ್ಸು. ನಿಮ್ಮ ಜೀವನದಲ್ಲಿ ಇನ್ನೂ ಹಲವಾರು ಸಾಧನೆ ಮಾಡ್ಬೋದು. ನಿಮ್ಮ ಯೌವನ ಡ್ರಗ್ ಬಳಸಿ ನಾಶವಾಗೋಕ್ಕಿರೋದಲ್ಲ. ನಿಮ್ಮ ಕುಟುಂಬದ ಭವಿಷ್ಯ ನಿಮ್ಮ ಕೈಯಲ್ಲಿರೋದು. ನೀವು ಒಳ್ಳೆ ದಾರಿಗೆ ಬರಬೇಕು. ರೀ ಜಯಣ್ಣ, ಸಾಕ್ ನಿಲ್ಸಿ ನಿಮ್ ಪುರಾಣ. ನೀವ್ ಯಾಕೆ ನಮ್ ಬದುಕಿಗೆ ತಲೆ ಹಾಕಕ್ ಬರ್ತೀರಾ? ಸುಮ್ನೆ ಇದ್ಕೊಳ್ಳಿ, ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ. ಜಾನ್, ನೀ ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿಂಗೆ? ಏನ್ ಅಂದ್ಕೊಂಡಿದ್ಯ ಅವ್ರನ್ನ? ಡೇ, ನನ್ ವಿಷಯಕ್ಕೆ ಬರ್ಬೇಡ ಅಂದಿಲ್ವಾ? ಹೇ, ಏನೋ ಇದು? ತಂದೆ ಮೇಲೇನೆ ಕೈ ಮಾಡ್ತೀಯಾ? ಎಲ್ಲ ಕರೆದ್ಬಿಟ್ಟು ನಮ್ಗೇನೆ ಬುದ್ಧಿ ಹೇಳ್ತಿದ್ದೀರಾ. ನಮ್ಮನ್ನ ನಂಪಾಡಿಗೆ ಬಿಟ್ಬಿಡಿ. ಹೇ ಶಿವು, ಸಾಕ್ ನಿಲ್ಸು. ಏನಿಲ್ಲ ಅಂದ್ರು ನನ್ ವಯಸ್ಸಾಯ್ತು ಅವರಿಗೆ. ಅಂಕಲ್, ನಮ್ಗೇನಿಲ್ಲಿ ನಿಲ್ಲಕ್ಕಾಗಲ್ಲ, ನಾವು ಹೊಡ್ತೀವಿ. ಬನ್ರ ಹೋಗೋಣ್ವಾ. ಯಾರಿಗೆ ಬೇಕು ಇವರ ಬುದ್ಧಿವಾದ? ಜಯನ್ನ ಕ್ಷಮಿಸಬೇಕು. ನಮ್ಮ ಮಕ್ಕಳು ಏನೆಲ್ಲ ಮಾತಾಡಿಬಿಟ್ರು. ಹಿಂಗಾದ್ರೆ ಏನ್ ಮಾಡೋದು? ಜಯನನ್ ಜೊತೆನೆ ಹಂಗ್ ಮಾತಾಡಿದ್ರು. ನಮ್ಗೋಸ್ಕರ ನೀವು ಬಂದು ನಿಮ್ಗೇನೆ. ಹೇ ಬಿಟ್ಟಾಕ್ರಪ್ಪ, ಪರವಾಗಿಲ್ಲ. ನಮ್ ಅನೆ ಬರ ಬಿಟ್ಟಾಕೋಣ, ನಾವು ಹೊರಡೋಣ. ಆಯ್ತಪ್ಪ, ಹೋಗ್ಬನ್ನಿ. ಹೇ, ಯಾಕ್ರ ಹಿಂಗೆ? ನಮ್ಮಿಷ್ಟಕ್ಕೆ ಇರಕ್ಕೆ ಬಿಡಲ್ಲ ಅಂದ್ರೆ ಎಲ್ಲದಕ್ಕೂ ಅಡ್ಡ ಬರ್ತಾವ್ರೆ. 2-3 ವರ್ಷ ಆಯ್ತು ನಾವ್ ಹಿಂಗೆ ಇರೋದು. ಸಾಯುದಿದ್ರೆ ಯಾವತ್ತೂ ಸಾಯ್ಬೇಕಿತ್ತು. ಅದಕ್ಕೆ ಇಷ್ಟೊಂದು ಟೈಮ್ ಬೇಕಾ? ಆಗಲ್ಲ ಅನ್ನೋದು ನಮ್ ನಂಬಿಕೆ. ಆದ್ರೆ ಏನಾರ ಆಗೋದಿದ್ರೆ ಇವತ್ತೇ ಆಗ್ಬೇಕು. ಇವತ್ತು ನಂಗದು ನೋಡ್ಬೇಕು. ಲೋ ಜಾನ್, ನಿಂಗೇನ್ ಬೇಕಂತ ಹೇಳು, ನಾನ್ ಕೊಡ್ತೀನಿ. ಇವತ್ತಿನ ನಿನ್ ಮೂಡ್ ನನ್ಗೆ ಅರ್ಥ ಆಗುತ್ತೆ. ಅಬು, ಇವನೇನು ಇವತ್ತು ಸ್ಪೆಷಲ್ ಐಟಮ್ ತಂದವನಿ. ಅದೇವನ ಓವರ್ ಎಂಟ್ರಿಯಲ್ಲೇ ಗೊತ್ತಾಯ್ತು. ಹೇಯ್ ಬಾಸ್, ಏನೆಲ್ಲ ಐತೆ ಎಲ್ಲಾನು ಬೇಕು. ಅದೆಷ್ಟೇ ಕಾರ್ ಸ್ಟಫ್ ಆದ್ರು. ಅದ್ಕೇನೆ ಅಲ್ವೋ ನಾನಿರೋದು. ಇವತ್ತು ಕೊಕ್ಕೇನ್ ಜೊತೆ ಹೊರಲಾಡ್ಬೇಕು. ಮತ್ತೆ ಬೇರೊಂದು ಐಟಮ್ ಐತೆ, ಅದು ಏನ್ರಿ, ಏನ್ ಬೇಕು ಹೇಳಿ. ಹಾ, ದುಡ್ಡು. ಅದೆಷ್ಟು ಬೇಕು ಹೇಳು ಬಾಯ್. ನಿನ್ನೆ ಒಬ್ನ ತಲೆ ಹೊಡೆದಿದ್ದು ಸುಮ್ನಲ್ಲ, ದುಡ್ಡಿಗೇನೆ. ಆ ದುಡ್ಡು ನಮ್ಮಲ್ಲೈತೆ, ಡೋಂಟ್ ವರಿ. ತಗೋ, ಅದೆಷ್ಟು ಬೇಕು ತಗೋ. ಹೇ ಫ್ರೆಂಡ್ಸ್, ತಗೊಳ್ರಿ, ಎಂಜಾಯ್ ಮಾಡಿ. ಹಾ, ಇವತ್ತು ನಮ್ ದಿನ. ಕಮಾನ್ ಬಾಸ್, ಇವತ್ತು ನಮ್ ಜೊತೆ ಸೇರು. ತುಂಬಾ ದಿನ ಆಯ್ತು ಇಂಥ ಟೈಮ್ ಸಿಗದೆ. ಹೇ ಜಾನ್, ಏನಾಯ್ತು? ಎದ್ದೋಳ ಮೇಲೆ. ಹೇ ಎದ್ದೇಳೋ, ನಾನು ನಿನ್ ಡ್ಯಾಡಿ ಕಣೋ. ಜಯಣ್ಣ ಬಾ, ಜಯಣ್ಣ, ಜಯಣ್ಣ ಹಾಸ್ಪಿಟಲ್ಗೆ, ಜಯಣ್ಣ. ಅಳುವುದರಿಂದ ಬರುವುದು ಏನೋ, ಕಳಕೊಂಡ ನಂದ ಗೆಳೆಯ, ಕಳಕೊಂಡ ನಂದ. ನಶೆಯ ಭ್ರಾಂತಿಯಲ್ಲಿ ಹೋದವ ಕಳಕೊಂಡು, ನಶೆಯ ಭ್ರಾಂತಿಯಲ್ಲಿ ಹೋದವ ಕಳಕೊಂಡು, ಅಮಲೇರಿಸಿ ನಿಂದ ಜೀವವ ಕಳಕೊಂಡ.
ಜೀವವ ಕಳಕೊಂಡ, ಅಳುವುದರಿಂದ ಬರುವುದು ಏನೋ ಕಳಕೊಂಡ ಆನಂದ, ಗೆಳೆಯ ಕಳಕೊಂಡ ಆನಂದ. ಅಳುವುದರಿಂದ ಬರುವುದು ಏನೋ ಕಳಕೊಂಡ ಏನು ನಿಮ್ಗೆ ಜಾನ್ ಹೇಗನು ಅಂತ ಹೇಳ್ಬೇಕಾ? ಯಾಕೆ ಅವನ ಜೀವನದ ಮೇಲೆ ಅಷ್ಟು ಆಸೆನಾ? ನಿಮ್ಮ ಫ್ರೆಂಡ್ ಮೇಲಿರುವ ಕಾಳಜಿ, ನೀವೆಲ್ಲ ಒಟ್ಟಾಗಿ ಡ್ರಗ್ಸ್ ಬಳಸ್ತಿದ್ದೀರಲ್ಲ, ಆವಾಗ ಆಲೋಚಿಸಬೇಕಿತ್ತು. ಹೆತ್ತು ಸಲಹಿದ ತಂದೆ ತಾಯಿಯನ್ನ ಮರೆತು ನಶೆಯ ಲೋಕದಲ್ಲಿ ಮರುಗ್ತೀರ, ಕೊನೆಗೆ ಸಾಯೋ ಸ್ಥಿತಿ ಬಂದಾಗ ಕಣ್ಣೀರು ಹಾಕ್ತೀರಾ. ಅಲ್ಲ ಡಾಕ್ಟರ್, ಅದು ಏನಲ್ಲ ಡಾಕ್ಟರ್, ಈಗ ತಲೆ ಕೈ ಇಟ್ಟು ಪ್ರಯೋಜನ ಇಲ್ಲ. ಏನು ಜಾನ್ ಡ್ಯಾಡ್, ಏನು ಹೇಳಲಿಕ್ಕಿಲ್ವಾ? ಮಕ್ಕಳನ್ನ ಲೆಕ್ಕಕ್ಕಿಂತ ಹೆಚ್ಚು ಮುದ್ದಾಡುವಾಗ, ಕೇಳಿದಷ್ಟು ದುಡ್ಡು ಅನಗತ್ಯವಾಗಿ ಕೊಡುವಾಗ, ಪ್ರತಿಷ್ಠಿತ ಕಾಲೇಜುಗಳಿಗೆ ಕಲೀಲಿಕ್ಕೆ ಕಲಿಸುವಾಗ ಕಾಳಜಿ ವಹಿಸ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲ ಡಾಕ್ಟ್ರೇ, ಈಗ ಜಾನ್ ಹೆಂಗವಣೆ ಹೇಳಿ? ಏನ್ ಹೇಳೋದು ಸಾಬ್ರೆ, ಒಂದು ಜೀವವನ್ನ ಬದುಕಿಸುವುದಕ್ಕೆ ನಿನ್ನೆಯಿಂದ ಪ್ರಯತ್ನಿಸುತ್ತಿದ್ದೇವೆ. ಇವತ್ತು ಜಾನ್, ನಾಳೆ ಇವರು. ಹೌದು ಡಾಕ್ಟರ್, ನಾನು ಹಲವಾರು ವರ್ಷಗಳಿಂದ ಇದನ್ನ ನೋಡ್ತಿದ್ದೇನೆ. ಡ್ರಗ್ಸಿಗೆ ಬಲಿಯಾದವರನ್ನ ಹೇಗೆ ಮುಕ್ತಿಗೊಳಿಸುವುದೆಂದು ಗೊತ್ತಾಗ್ತಾ ಇಲ್ಲ. ಹೌದು, ಭಾರತದಲ್ಲಿ ಸುಮಾರು 3.4 ಮಿಲಿಯನ್ ಡ್ರಗ್ಸ್ ಸಂತ್ರಸ್ತರಿದ್ದಾರೆ. ಬಲಿಷ್ಠ ಆರೋಗ್ಯವಂತ ಯುವ ಜನರು ಮಾದಕ ವ್ಯಸನಕ್ಕೆ ಬಲಿಯಾಗಿ ಸಮಾಜಕ್ಕೂ ಹೊರೆಯಾಗಿ ಒಂದು ದುರ್ಬಲ ಸಮಾಜದ ಉದಯಕ್ಕೆ ಕಾರಣವಾಗುತ್ತಿದ್ದಾರೆ. ಮಾದಕ ವ್ಯಸನ ಕೇವಲ ಯುವ ಜನರನ್ನು ಮಾತ್ರ ಕೊಳ್ಳುತ್ತಿಲ್ಲ, ಜೊತೆಗೆ ಅಮೂಲ್ಯವಾದ ವಿದ್ಯಾರ್ಥಿ ಸಮೂಹವನ್ನು ಮತ್ತು ಅದರಿಂದ ಶಿಕ್ಷಣ ವ್ಯವಸ್ಥೆಯನ್ನು ಅಲುಗಾಡಿಸುತ್ತಿದೆ. ಮಾದಕ ವ್ಯಸನವೆಂಬುದು ಕೇವಲ ವ್ಯಕ್ತಿ ಸಮಸ್ಯೆಯಲ್ಲ, ಅದರ ಜೊತೆಗೆ ಕುಟುಂಬ, ಸಮಾಜ ಮತ್ತು ದೇಶವನ್ನು ಹಾಳು ಮಾಡುತ್ತವೆ. ಸಾಮಾಜಿಕ ಪಿಡುಗಿನ ವಿರುದ್ಧ ನಿಲ್ಲಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ. ಶಾಲಾ ಕಾಲೇಜುಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ, ಬೀದಿ ವಾರ್ಡುಗಳಲ್ಲಿ ಇದರ ವಿರುದ್ಧ ಜಾಗೃತಿ ಮೂಡಿಸಬೇಕಾಗಿದೆ. ಅದಕ್ಕೆಂದೇ ಒಂದು ಸಮೂಹವನ್ನು ಸಜ್ಜುಗೊಳಿಸಬೇಕಾಗಿದೆ. ಇದನ್ನ ಮನಗಂಡು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿಯು ಡ್ರಗ್ಸ್ ದಿ ಕಿಲ್ಲರ್, ಜೀವಕ್ಕೆ ಪ್ರಾಮುಖ್ಯತೆ ನೀಡಿ ಎಂಬ ಘೋಷಣೆಯೊಂದಿಗೆ ಮಾದಕ ದ್ರವ್ಯ ವಿರೋಧಿ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಮಾದಕ ದ್ರವ್ಯ ಮುಕ್ತ ಸಮಾಜವನ್ನು ಕಟ್ಟಲು ಮುಂದಾಗಿದೆ. ಈ ಅಭಿಯಾನದ ಯಶಸ್ವಿಯಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಹೊಸ ಸಮಾಜವೊಂದನ್ನು ನಿರ್ಮಿಸೋಣ.